ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಅಷ್ಟಾವರಣಗಳನ್ನ ತಿಳ್ಕೊಳ್ತಾ ಇದ್ವಿ. ಅಷ್ಟಾವರಣಗಳಲ್ಲಿ ಮೊದಲನೇದು ಗುರು. ನಿನ್ನಿನ ದಿನ ಬಸವಣ್ಣನವರನ್ನ ಗುರುಸ್ಥಾನದಿಂದ ಇಳಿಸಿದ್ರಿಂದ ಏನು ಅನಾಹುತ ಆಯಿತು ಅಂತಕ್ಕಂಥದ್ದನ್ನ ನಾವು ನೋಡಿದೆ. ಧರ್ಮಗುರು ಅದು ಆ ಧರ್ಮದ ಜೀವಾಳ ಇದ್ದ ಹಾಗೆ. ಧರ್ಮಗುರುವನ್ನೇ ಬಿಟ್ಬಿಟ್ರೆ ಸಂಘಟನೆ ಆಗಲಿ ಅಥವಾ ಧಾರ್ಮಿಕ ಸಾಧನೆ ಆಗಲಿ ಏನೂ ಆಗುದಿಲ್ಲ. ಎಷ್ಟು ಸುಲಭವಾದ ಮಾರ್ಗ ತೋರಿಸ್ಕೊಟ್ರು. ಅರಿವಿನ ಮಾರ್ಗ ಮತ್ತು ಸದಾಚಾರದ ಮಾರ್ಗ, ಕಾಯಕದ ಮಾರ್ಗ, ಅದ್ಭುತವಾದ ಮಾರ್ಗ. ಆದರೆ ಜಗತ್ತಿಗೆ ಇದು ಸಾಕಾಗಲ್ಲ. ಅಂದ್ರೆ ಆಯಾ ಕಾಲಕ್ಕೆ ಆಯಾ ವ್ಯಕ್ತಿ ಸ್ವಭಾವಕ್ಕೆ ತಾನು ಕಷ್ಟಪಟ್ಟು ಆತ್ಮತತ್ವವನ್ನು ಕಂಡ್ಕೋಬೇಕು ಅಂತಕ್ಕಂಥದ್ದು ಪ್ರಕೃತಿ ನಿಯಮ. ಆ ಪ್ರಕಾರನೇ ಬಸವಾದಿ ಪ್ರಮಥರು 1000 ಸಂಖ್ಯೆಯಲ್ಲ, ಲಕ್ಷ ಸಂಖ್ಯೆಯಲ್ಲಿ ವಚನಗಳನ್ನು ಬರೆದಿಟ್ಟು ಹೋಗಿದ್ದಾರೆ. ನಮಗೆ ಸಿಕ್ಕಿರೋದು 1000 ಸಂಖ್ಯೆಯಲ್ಲಿ ಸಿಕ್ಕಿದೆ. ಬರ್ದಿರೋದು ಅವರು ಹೇಳಿರೋದು ನೋಡಿದ್ರೆ ಲಕ್ಷ ಸಂಖ್ಯೆಯಲ್ಲಿ ಆಗಿದೆ. ಆದ್ರೆ ಅವೆಲ್ಲ ಬಹಳಷ್ಟು ಸಿಕ್ಕಲಿಲ್ಲ, ಕಾಲಗರ್ಭದಲ್ಲಿ ಅಡಗಿ ಹೋಗಿದ್ದಾವೆ. ಸಿಗುವ ಸಾಧ್ಯತೆಗಳು ತುಂಬಾ ಕಡಿಮೆ. ಸಿಗೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ, ತುಂಬಾ ಕಡಿಮೆ. ಆದರೆ ಪ್ರಕೃತಿ ಏನು ಹೇಳುತ್ತೆ, ಈ ವೇದಗಳು, ಉಪನಿಷತ್ತುಗಳು, ವೇದಗಳ ಒಂದು ಭಾಗನೇ ಉಪನಿಷತ್ತು. ಸಾವಿರಾರು ವರ್ಷಗಳ ಹಿಂದೆ ರಾಮ ಕೃಷ್ಣ ಹುಟ್ಟೋದಕ್ಕೆ ಮುಂಚೆನೆ ಉಪನಿಷತ್ತುಗಳು ಸತ್ಯವನ್ನ ಹೇಳಿದ್ದು, ಪರಮಾತ್ಮನ ಸ್ವರೂಪವನ್ನು ಹೇಳಿದ್ದು. ಅವು ಕೂಡ ಅಗಾಧ ಸಂಖ್ಯೆಯಲ್ಲಿದ್ದು 108 ಉಪನಿಷತ್ತುಗಳು ಅಂತ ಹೇಳ್ತಾರೆ. ಅದರಲ್ಲಿ ಒಂದು 10 ಉಪನಿಷತ್ತುಗಳು ಇವಾಗ ನಮಗೆ ಲಭ್ಯ ಇದೆ ಮತ್ತು ಹೆಚ್ಚು ಪ್ರಚಲಿತದಲ್ಲಿದೆ. ಅಂತಿಮ ಸತ್ಯವನ್ನು ಚೆನ್ನಾಗಿ ಹೇಳ್ತಾವೆ ಉಪನಿಷತ್ತುಗಳು. ಆದರೆ ಆ ಅಂತಿಮ ಸತ್ಯವನ್ನು ತಿಳ್ಕೊಂಡು ನಾವು ಸಾಕ್ಷಾತ್ಕಾರ ಮಾಡ್ಕೊಳಕ್ಕಾಗಲ್ಲ, ತಿಳ್ಕೊಬೋದಷ್ಟೇ. ಅದಕ್ಕೆ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ನಯಾಮಾತ್ಮ ಪ್ರವಚನೇನ ಲಭ್ಯ. ಅಂದ್ರೆ ಆತ್ಮವು ಪ್ರವಚನಕ್ಕೆ ಲಭ್ಯ ಆಗೋದಿಲ್ಲ. ಹಾಗಾದ್ರೆ ಸಾಧನೆ ಮಾಡಬೇಕು. ಪ್ರತಿಯೊಬ್ಬರು ಜೀವನದ ಸಮಸ್ಯೆಗಳನ್ನ ತಾವೇ ಎದುರಿಸಬೇಕು, ತಾವೇ ಎದುರಾಗಬೇಕು ಸಮಸ್ಯೆಗೆ. ಆ ಸಮಸ್ಯಾತ್ಮಕ ಮಾಡ್ಕೊಳ್ಳಾರ್ದೇನೆ ಅದನ್ನ ಪರಿಹರಿಸ್ಕೋಬೇಕು. ದೇವರು ಸಮಸ್ಯೆಯನ್ನ ತಂದೊಡ್ತಾನೆ ಉದ್ದೇಶಪೂರ್ವಕವಾಗಿ. ಶರಣರು ಅದನ್ನೂ ಹೇಳಿದ್ದಾರೆ, ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನ ಅಂತ ಬಸವಣ್ಣವ್ರು ಹೇಳಿದ್ರೆ, ಸಕಲೇಶ ಮಾದರಸರು ಹೇಳ್ತಾರೆ, ಸಕಲೇಶ ಮಾದರಸರು ಅಂತ, ಕೊಡದ ಭಾಷೆ ದೇವನದಾದ್ರೆ ಬೇಡದ ಭಾಷೆ ಭಕ್ತನ. ದೇವರು ಹೇಳ್ತಾನೆ ಅಂತ ಕೊಡೋದಿಲ್ಲ, ನಾನು ನೀನು ಬೇಡೋದಿಲ್ಲ ಅಂತ ಗೊತ್ತಾಯ್ತ. ಅದ್ಭುತವಾದಂತ. ಹಾಗೆ ಆ ಭಾಷೆಯನ್ನ, ಅಂದ್ರೆ ಪರಮಾತ್ಮನ ಭಾಷೆಯನ್ನ ಅರ್ಥ ಮಾಡಿಕೊಂಡು ಸವಾಲುಗಳಿಗೆ ಯಾರು ಉತ್ತರವನ್ನು ಕಂಡುಕೊಳ್ತಾರೋ, ಆ ಸಮಸ್ಯೆಗಳಿಗೆ ಹೆದರಲಾರದೆ ಯಾರು ಮುನ್ನುಗ್ತಾರೋ, ಯಾರು ಸತತವಾಗಿ ಸಾಧನೆ ಮಾಡ್ತಾರೋ ಅವರಿಗೆ ಮಾತ್ರ ದೈವತ್ವದ ಆನಂದ, ಆತ್ಮಾನಂದ ಪ್ರಾಪ್ತ ಆಗುತ್ತೆ.
ಅದು ಈ ಜನ್ಮದಲ್ಲೇ ಪ್ರಾಪ್ತ ಆಗಬೇಕು ಅಂತಾನೂ ಇಲ್ಲ. ನಿರಂತರ ಸಾಧನೆ ಇರ್ಬೇಕಷ್ಟೆ. ಆ ದೃಷ್ಟಿಯಿಂದ ಅಷ್ಟಾವರಣಗಳು ಅನ್ನುವಂಥದ್ದು ನಮಗೆ ಬಹಳ ಅಗತ್ಯವಾಗಿ ಬೇಕು. ಅವುಗಳ ಬಗ್ಗೆ ತಿಳ್ಕೋಬೇಕು. ಮೊದಲನೇದು ಗುರು, ಅದರಲ್ಲಿ ಧರ್ಮಗುರು ಬಸವಣ್ಣ. ಅಲ್ಲಮಪ್ರಭುಗಳು ಒಂದು ವಚನವನ್ನು ಹೇಳ್ತಾರೆ. ಅಲ್ಲಮಪ್ರಭುಗಳ ವಚನನೇ ಅಂತಿಮ. ಶೂನ್ಯಪೀಠದ ಅಧ್ಯಕ್ಷರು ಕೇವಲ ಯಾವುದೋ ಪ್ರಭಾವಕ್ಕೊಳಗಾಗಿ ಅಥವಾ ಕಾವ್ಯಾತ್ಮಕತೆಗೊಳಗಾಗಿ ಹಂಗೆ ಶೂನ್ಯಪೀಠಕ್ಕಾದವರಲ್ಲ. ಆ ಬಯಲುಕಾಯ ಸಿದ್ಧಿಯನ್ನು ಪಡ್ಕೊಂಡಿದ್ದಂತಹ ಕೋಟಿ ಶತಕೋಟಿ ಜನರಿಗೂ ಸಾಧ್ಯವಾಗಲಾರದಂತಹ 1000 ವರ್ಷಗಳಿಗೊಮ್ಮೆ ಅಥವಾ 1,00,000 ವರ್ಷಗಳಿಗೊಮ್ಮೆ ಪಡಿತಕ್ಕಂತಹದ್ದು ಬಯಲುಕಾಯ ಸಿದ್ಧಿ. ಅಂತಹ ಬಯಲುಕಾಯ ಸಿದ್ಧಿಯನ್ನ ಅಲ್ಲಮಪ್ರಭುಗಳು ಪಡ್ಕೊಂಡಿದ್ರು. ಅವರು ಬಸವಣ್ಣನವ್ರನ್ನ ಕುರಿತು ಒಂದು ಮಾತು ಹೇಳ್ತಾರೆ. ಇದು ಬಹಳ ಅಗತ್ಯವಾಗಿ ತಿಳ್ಕೋಬೇಕಾದ ಮಾತು. ಎಲ್ರಿಗೂ ಗೊತ್ತಿದೆ ಆ ವಚನ, ಸರಳವಾದ ವಚನ. ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವ ಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೋ ಗುರು, ನಿಮಗೆಯೋ ಗುರು, ಜಗವೆಲ್ಲಕ್ಕೆಯೋ ಗುರು ಕಾಣ ಗುಹೇಶ್ವರ. ಬಹಳ ವಿಶೇಷ ಇದು. ಜಗದ್ಗುರು ಅನ್ನೋ ಶಬ್ದವನ್ನ ಅವತ್ತೇ ಬೆಳೆಸ್ಬಿಟ್ಟಿದ್ದಾರೆ. ಅದು ಬಹಳ ವಿಶೇಷ. ಮತ್ತೀಗ ನಾವು ಕಂಡ್ಕೊಂಡವ್ರಿಗೆಲ್ಲ ಜಗದ್ಗುರುಗಳು ಅಂತೀವಿ. ಮಠಾಧೀಶರಿಗೆ ಪೀಠಾಧೀಶರಿಗೂ ಜಗದ್ಗುರುಗಳು ಅಂದ್ಬಿಡ್ತೀವಿ. ಆದರೆ ವಾಸ್ತವಿಕವಾಗಿ ಹಾಗಲ್ಲ. ಬಸವಣ್ಣ ಈ ಧರ್ಮದ ಮುಖ್ಯ ಗುರು, ಜಗದ್ಗುರು, ಪೂರ್ವಾಚಾರ್ಯ ಅಂತ ಕರೀತಾರೆ. ಪ್ರಭುದೇವರು ಕರೆದಿದ್ದಾರೆ, ಬೇರೆ ಶರಣರು ಕೂಡ ಕರೆದಿದ್ದಾರೆ, ಪೂರ್ವಾಚಾರ್ಯ ಅಂತ ಕರೆದಿದ್ದಾರೆ. ಮಹಾಲಿಂಗದ ಅವತಾರ ಅಂತ ಕರೆದಿದ್ದಾರೆ. ಅಂದ್ರೆ ಹೇಗೆ ಅವರು ವಿಷ್ಣುವಿನ 10 ಅವತಾರಗಳನ್ನು ಹೇಳ್ತಾರೋ ಹಾಗೆ ಅದಕ್ಕಿಂತ ವಿಶೇಷವಾಗಿ ವಿಷ್ಣು ಅನ್ನತಕ್ಕಂಥವನ್ನ ಒಬ್ಬ ದೇವತೆ ಮಾಡ್ತಾರ ಅವರು. ವೈಕುಂಠ ಒಂದು ಲೋಕ, ದೇವತೆ, ಲಕ್ಷ್ಮೀ ಸಮೇತನಾಗಿರ್ತಕ್ಕಂಥವನು. ಅವನು ಒಬ್ಬ ಮುನಿ ಬರ್ತಾನೆ, ಎದ್ದು ಗೌರವಿಸೋದಿಲ್ಲ. ಕಡೆಗೆ ಮುನಿಗೆ ಸಿಟ್ಟು ಬರುತ್ತೆ. ಆ ಸಿಟ್ಟನ್ನ ತಣಿಸೋದಕ್ಕಾಗಿ ಪಾದಪೂಜೆ ಮಾಡಕ್ಕೆ ಅಂತ ಹೋಗ್ತಾನೆ. ಪಾದಪೂಜೆ ಮಾಡುವಾಗ ಅವನ ಕಾಲಲ್ಲಿ ಕಣ್ಣಿತ್ತಂತೆ. ಅವನಿಗೆ ಅಹಂಕಾರ ಬಂದಿತ್ತು. ಭೃಗು ಅನ್ನುವಂಥ ಋಷಿ ಅವನ್ ಕಣ್ಣು ಕಿತ್ತು ಹಾಕ್ಬಿಡ್ತಾನೆ ವಿಷ್ಣು. ಆದ್ರಿಂದ ನೀನು 10 ಅವತಾರದಲ್ಲಿ ಬಾ ಅಂತ ಹೇಳಿ ಶಾಪ ಕೊಟ್ಟ. ಅಂದ್ರೆ ದೇವರು ಕೂಡ ಶಾಪದಿಂದನೇ ಬಂದ ಅಂತ ಅವರು. ಅಂದ್ರೆ ಬಸವಣ್ಣವ್ರನ್ನು ಈ ಹರಿಹರನಂತವರು ಶಾಪದಿಂದನೇ ಹುಟ್ಟಿಸಿದ್ದಾರೆ. ಅದ್ರ ಅಗತ್ಯ ಇಲ್ಲ. ಕವಿಗಳದು, ಪುರಾಣಕಾರರು ಬೆನ್ನ ಹತ್ತ ಅಗತ್ಯ ಇಲ್ಲ. ಮತ್ತು ವಿಷ್ಣುವಿನ ಅವತಾರಗಳಲ್ಲೂ ಕೂಡ 10 ಅವತಾರಗಳಲ್ಲಿ ಏಕದಮ್ ಮನುಷ್ಯ ಆಗಲ್ಲ. ಅವನು ಕೂರ್ಮದಿಂದ ಹಿಡ್ಕೊಂಡು ಕೂರ್ಮ, ಮತ್ಸ್ಯ, ವರಾಹ, ಅಲ್ಲಿಂದ ನರಸಿಂಹ. ಅದ್ಭುತ ಪರಿಕಲ್ಪನೆ ಅದು. ನರಸಿಂಹನ ಕಲ್ಪನೆ ಇದೆಯಲ್ಲ, ಒಂದ್ ಕಡೆ ನರ, ಒಂದ್ ಕಡೆ ಪ್ರಾಣಿ, ಉಭಯವಾಸಿ ಅಂತ ಕಪ್ಪೆಗಂಗ ಅಂತಿರಲ್ಲ. ಪ್ರಾಣಿ ದೆಸೆಯಿಂದ ಮನುಷ್ಯನ ದೆಸೆಗೆ ಬರ್ತಾ ಇರ್ತಕ್ಕಂತಹ ಸೂಚಕ ಅದು. ಅದರಲ್ಲೂ ಅರ್ಥ ಇದೆ, ಇಲ್ಲ ಅಂತ ಅಲ್ಲ. ಮುಂದೆ ನರಸಿಂಹ ಆದ ಮೇಲೆ ಬೇರೆ ಬೇರೆ ಅವತಾರಗಳಿದಾವೆ. ರಾಮ, ಪರಶುರಾಮ, ರಾಮ, ಕೃಷ್ಣ, ಹಿಂಗೆಲ್ಲ ಅವತಾರಗಳು. ಒಟ್ಟು ಬುದ್ಧನ ತನಕ, ಕಲ್ಕಿ ತನಕ ಅಂತ ಹೇಳ್ತಾರೆ. ಅದಕ್ಕೆ ಕಲ್ಕಿಯಲ್ಲಿ ನಾನು ಕಲ್ಕಿ ಅಂತ ಅನ್ಕೊಂಡ್ರು ಕೆಲವರೆಲ್ಲ. ನಮ್ಮಲ್ಲೂ ಹಂಗೆ ಆಯ್ತು. ಚನ್ನಬಸವಣ್ಣ ಹುಟ್ಟು ಬರ್ತಾರೆ ಅಂದ್ರೆ
ದೀನ್ದಾರ್ ಚನ್ನಬಸವಣ್ಣ ಅಂತ ಒಬ್ಬ, ಮತ್ತೊಬ್ಬ ಚನ್ನಬಸವಣ್ಣ ಅಂತ, ಈ ತರ ಎಲ್ಲ ಹೇಳ್ಕೊಂಡಿದ್ದುಂಟು. ಆದ್ರೆ ಇಲ್ಲಿ ಹುಟ್ಟು ಬರ್ತಾರೆ ಅಂದ್ರೆ ಅವರ ಆತ್ಮಗಳೇ ಹುಟ್ಟು ಬರ್ತವೆ ಅಂತ ಏನು ಇರ್ಬೋದು, ಅಥವಾ ಇರ್ಲಿಕ್ಕಿಲ್ಲ. ಅವರ ತತ್ವ ಹುಟ್ಟಿ ಬರ್ತದೆ, ಅವರ ತತ್ವವನ್ನು ಪಾಲನೆ ಮಾಡ್ತಕ್ಕಂಥವ್ರು ಹುಟ್ಟಿ ಬರ್ತಾರೆ ಅಂತ ತಗೋಬಹುದು. ಯಾಕಂದ್ರೆ ಬಸವಣ್ಣನವರು ಪರಮಾತ್ಮನಲ್ಲಿ ಒಡಬೆರೆದು ಒಂದಾಗ್ಬಿಟ್ಟಿದ್ದಾರೆ. ಮತ್ತಿನ್ನು ಹುಟ್ಟೋದಿಲ್ಲ, ಹುಟ್ಟೋದು ಬೇಡ ಅಂತ ಬಸವಣ್ಣವ್ರ ತೀರ್ಮಾನ. ಬುದ್ಧ ಸಹಿತ ಸಾಕ್ಷಾತ್ಕಾರ ಆದ್ಮೇಲೆ, ಅಂದ್ರೆ ಕೊನೆಗೆ ಹೇಳಿದಾನಂತೆ, 2000 ವರ್ಷಗಳ ನಂತರ ಹುಟ್ಟು ಬರ್ತೀನಿ ಅಂತ ಹೇಳಿ. ಆಮೇಲೆ ಬೇರೆ ಬೇರೆ ಧರ್ಮಗಳಲ್ಲಿ, ಕಾಲಜ್ಞಾನದಲ್ಲಿ ಇದೆಲ್ಲ ಬರುತ್ತೆ. ಇದೆಲ್ಲ ಅರ್ಥ ಏನಪ್ಪಾ ಅಂದ್ರೆ, ಈ ಜಗತ್ತು ಪರಮಾತ್ಮನಿಗೆ ಸೇರಿದ್ದು, ಅವತಾರಿಗಳಿಗೆ ಸೇರಿದ್ದು, ಗುರುಗಳಿಗೆ ಸೇರಿದ್ದು ಅನ್ನೋ ಭರವಸೆ ಇರಲಿ. ಇಲ್ಲಿ ನಾವಷ್ಟೇ ಇಲ್ಲ, ಬರೀ ಮನುಷ್ಯನನ್ನ ಕಷ್ಟದಲ್ಲಿ ತೊಳಲಾಡಿಸೋದೇ ಪರಮಾತ್ಮನ ಗುರಿ ಅಲ್ಲ. ಅವನಿಗೆ ಮತ್ತೆ ಮತ್ತೆ ಮಾರ್ಗವನ್ನು ತೋರಿಸೋದು, ಮತ್ತೆ ಮನುಷ್ಯನ ಹೆಂಗೆ ದೀಪಕ್ಕೆ ಕುಡಿ ಬರ್ತದೋ, ಆಮೇಲಿಂದ ಒಂದು ನದಿ ಹೊಲಸಾಗ್ತದೋ, ಹಾಗೆ ಸೃಷ್ಟಿನಲ್ಲಿ ಅಥವಾ ಧರ್ಮದಲ್ಲಿ ತೊಡಕುಗಳು ಬರ್ತಿರ್ತವೆ. ಧರ್ಮ, ಈಗ ಬಸವಣ್ಣವರು ಜಾತಿ ಎನ್ನುವಂಥದ್ದನ್ನ ಸಂಪೂರ್ಣವಾಗಿ ತೊಡೆದಾಕಿದ್ರು. ಆದ್ರೆ ಇವತ್ತು ಲಿಂಗಾಯತ ಧರ್ಮದಲ್ಲಿ ಜಾತಿಗಳು ಬಂದು ಹೊಕ್ಕೊಂಡು, ಮೂಢನಂಬಿಕೆಗಳು ಬಂದು ಹೊಕ್ಕೊಂಡು, ಬಹುದೇವೋಪಾಸನೆ ಇರಲಿಲ್ಲ, ಇರಬಾರ್ದು, ಅದು ಬಂದು ಹೊಕ್ಕೊಂತು, ಎಲ್ಲ ಹೊಕ್ಕೊಂಬಿಟ್ಟು ಮತ್ತೆ ಅರ್ಥ ಮಾಡ್ಕೊಂಡವ್ರು ಹೊರಗೆ ಬರೋದು, ತಿಳ್ಕೊಂಡು ಹೊರಗೆ ಬಂದು ನಮ್ಮ ಆತ್ಮೋದ್ಧಾರವನ್ನು ಮಾಡ್ಕೊಳ್ಳೋದು ನಮ್ಮ ಕೆಲಸ. ಬಸವಣ್ಣ ಮಾಡಿದ್ರು ಅಂತೇಳಿ ನಾವು ಬಸವಣ್ಣಂಗೆ ಮಾಡ್ತೀವಿ ಅಂತ ಅನ್ನಕ್ಕಾಗಲ್ಲ. ಬಸವಣ್ಣವರದ್ದು ಬೇರೆ, ಸಿದ್ಧಲಿಂಗೇಶ್ವರದ್ದು, ಷಣ್ಮುಖ ಶಿವಗಳೇನು ಅಷ್ಟು ಅಡ್ಡಾಡ್ಲಿಲ್ಲ. ಸಿದ್ಧಲಿಂಗೇಶ್ವರರು ಬಹಳ ಕೆಲಸ ಮಾಡಿದರು. ಅವ್ರವ್ರಿಗೆ ಒಂದೊಂದು ಪಾತ್ರವನ್ನ ಕೊಟ್ಟಿರ್ತಾನೆ ಪರಮಾತ್ಮ. ಅದನ್ನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ನಿರ್ವಹಿಸೋದು ನಮ್ಮ ಕೆಲಸ. ಅಂದ್ರೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೆ ಅಂದ್ರೆ, ಜಗದ್ಗುರು ಅನ್ನೋ ಶಬ್ದ ಏನಿದೆ ಅದು ಮೂಲ ಗುರುವಿಗೆ ಒಬ್ಬನಿಗೆ ಇರಬೇಕು. ಇದೆ ಕ್ರೈಸ್ತರಲ್ಲಿ ಪೋಪ್ ಅನ್ನುವಂತ ಪರಿಕಲ್ಪನೆ ಇದೆ, ಆದ್ರೆ ಅಲ್ಲಿ ಒಬ್ಬನೇ ಪೋಪ್ ಇರ್ತಾನೆ. ಯೇಸು ಕ್ರಿಸ್ತನ ಪ್ರತಿನಿಧಿಯಾಗಿ ಇಡೀ ಕ್ರೈಸ್ತ ಧರ್ಮಕ್ಕೆ ಒಬ್ಬನೇ ಪೋಪ್ ಇರ್ತಾನೆ. ಅವರಲ್ಲೂ ಮತ್ತೆ 2 ಪಂಗಡಗಳಾಗಿ, ಪ್ರಾಟೆಸ್ಟೆಂಟ್ ಅಂತ ಒಂದಾಗಿ, ಮತ್ತು ಕ್ಯಾಥೋಲಿಕ್ ಪೋಪ್ ಬೇರೆ, ಪ್ರಾಟೆಸ್ಟೆಂಟ್ ಪೋಪ್ ಅಂತ ಅವ್ರೇನ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ಅವರಲ್ಲೂ 2 ಆಯ್ತು. ಆದ್ರೆ ನಮ್ಮಲ್ಲಿ ಏನಾಯ್ತು ಅಂದ್ರೆ, ಮಠಕ್ಕೊಬ್ಬೊಬ್ರು ಜಗದ್ಗುರುಗಳಾಗೋಗ್ಬಿಟ್ರು. ಇದು ಬಹಳ ತೊಡಕಾಯ್ತು. ಯಾರ್ಯಾರು ಮಠ ಕಟ್ತಾರೋ, ಸ್ವಲ್ಪ ಯಾರೊಬ್ಬ ಸಾಹುಕಾರ ಮಠ ಕಟ್ಕೊಟ್ಟ ಅಂದ್ರು, ಅದಕ್ಕೊಬ್ಬ ಮಠಾಧೀಶನನ್ನು ಮಾಡಿದ್ರೆ ಜಗದ್ಗುರು ಅಂತ ಹೇಳುವ ಖಯಾಲಿ ಶುರುವಾಯ್ತು. ಅದು ಬಹಳ ದೊಡ್ಡ ಅನಾಹುತಕಾರಿ ಆಯ್ತು. ಅದಕ್ಕೆ ನಮ್ಮ ಬಸವ ತತ್ವವನ್ನು ಪ್ರಸಾರ ಮಾಡಿದಂಥವರು ಕೂಡ ಮಹಾಜಗದ್ಗುರುಗಳು ಅಂತ ಇಟ್ಕೊಳಕ್ ಶುರು ಮಾಡ್ಬಿಟ್ರು. ಲಿಂಗಾನಂದಪ್ಪ ಅವರಿಗೆ, ಮಾತಾಜಿಯವರಿಗೆ ಮಹಾಜಗದ್ಗುರುಗಳು ಇಲ್ಲ, ಅದು ಸರಿಯಾದ ಶಬ್ದ ಅಲ್ಲ. ಅದು ಇದ್ದಿದ್ರೆ ಬಸವಣ್ಣವರಾಗ್ಲಿ ಯಾವ ಶರಣರಾಗ್ಲಿ ಒಪ್ಪುವ ಮಾತಲ್ಲ. ಇವರೆಲ್ಲ ಜಗದ್ಗುರುಗಳು ಅಂತ ಕರ್ಕೊಂತಾರೆ ಅಂತ ಹೇಳಿ ನೀವು ಮಹಾಜಗದ್ಗುರುಗಳು ಅಂತ ಕರ್ತ್ಕೊಂಡ್ರೆ ಅದ್ರಲ್ಲಿ ಅರ್ಥ ಇಲ್ಲ. ತಪ್ಪು ಮಾಡೋರ್ನ ತಿದ್ದಕ್ ಆಗ್ಲಿಲ್ಲ ಅಂತ ಹೇಳಿ ನಾವು ಅವ್ರಂಗೆ ಹೋಗ್ಬಿಡೋದ, ಅವ್ರಿಗಿಂತ ದೊಡ್ಡ ತಪ್ಪು ಮಾಡ್ತೀನಿ ಅಂತ ಹೋಗೋದು ಸರಿಯಾದ ಕ್ರಮ ಅಲ್ಲ. ಅದರಿಂದ ಸಂಘಟನೆನೂ ಆಗೋದಿಲ್ಲ, ಮತ್ತು ಅದು ಪರಮಾತ್ಮನ ಕೃಪೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ತಿಳ್ಕೋಬೇಕು, ಜಗದ್ಗುರು ವಿಶ್ವಗುರು ಬಸವಣ್ಣ ಒಬ್ಬರೇ, ನಾವ್ಯಾರೂ ಕೂಡ ಅಲ್ಲ. ನಾವೆಲ್ಲ ಬಸವಣ್ಣನವರ ಮಾರ್ಗದಲ್ಲಿ ನಡೆಯುವ ಗುರುಗಳು ಅಷ್ಟೇ. ಬಸವಣ್ಣನವರ ತತ್ವವನ್ನು ಪ್ರಸಾರ ಮಾಡ್ತಕ್ಕಂಥ ಗುರುಗಳು, ಬಸವಣ್ಣನವರು ಹೇಳಿದಂತಹದ್ದನ್ನ ನಡೆಸ್ತಕ್ಕಂತಹ ಅವರ ಪ್ರತಿನಿಧಿಗಳಾಗಿ ನಾವು ಬದುಕಬೇಕೇ ಹೊರತು, ಏನೋ ಒಂದು ಕಟ್ಟಡ ಕಟ್ಟದೆ ಅಥವಾ ಯಾರ ಕಟ್ಕೊಟ್ರು ಅಥವಾ ಕಟ್ಟಿದ್ದೇ ಇತ್ತು ಅದಕ್ಕೆ ನಾವು
ಒಂದಷ್ಟು ಏನೋ ಸಂಸ್ಕಾರ ತಗೊಂಡು ಉಪದೇಶ ತಗೊಂಡು ಜಗದ್ಗುರುಗಳಾಗ್ತೀವಿ ಅಂತ ಹೋಗಬಾರ್ದು. ಅದ್ರ ಅಗತ್ಯ ಇಲ್ಲ. ಗುರುಗಳ ದೀಕ್ಷೆ ಆಗ್ಲಿ, ಜಂಗಮ ದೀಕ್ಷೆ ಆಗ್ಲಿ, ಗುರು ದೀಕ್ಷೆ ಜಂಗಮ ದೀಕ್ಷೆ ಆಗ್ಲಿ ತೊಂದರೆ ಇಲ್ಲ. ಆದ್ರೆ ಗುರು ಸ್ಥಾನ, ಧರ್ಮಗುರು ಸ್ಥಾನ, ಜಗದ್ಗುರು ಸ್ಥಾನ ಅದು ಬಸವಣ್ಣನವ್ರಿಗೊಬ್ಬರಿಗೆ ಇರಬೇಕು. ಮತ್ತೆ ಅಲ್ಲಮ ಪ್ರಭುಗಳನ್ನ ಮುಂದಿನವರು ಮಾಡಿದ್ರು ಕೂಡ ಅಲ್ಲಮ ಪ್ರಭುಗಳಾಗ್ಲಿ, 12ನೇ ಶತಮಾನದ ಶರಣರಾಗ್ಲಿ, ಯಾರು ಚನ್ನಬಸವಣ್ಣವ್ರಿಗಾಗ್ಲಿ ಅಲ್ಲಮ ಪ್ರಭುಗಳಿಗಾಗ್ಲಿ ಜಗದ್ಗುರು ಅಂತ ಹೇಳಿಲ್ಲ. ಬಸವಣ್ಣವ್ರು ಹೇಳ್ತಾರೆ ನನ್ನ ಪ್ರಾಣಲಿಂಗ ಅಂತ ಹೇಳ್ತಾರೆ ಅಲ್ಲಮ ಪ್ರಭುಗಳಿಗೆ. ಹೌದು, ಅಲ್ಲಮ ಪ್ರಭುಗಳು ಮೇಲಿನ ಸಾಧನೆಯನ್ನ, ಶೂನ್ಯ ಸಂಪಾದನೆಯನ್ನ ಹೇಳ್ಕೊಟ್ರೆ ಎಲ್ಲರಿಗೂ. ಅಂತ ಸಿದ್ಧಿ ಪಡ್ಕೊಂಡಿದ್ರು ಪ್ರಭುದೇವ್. ಆದ್ರೆ ಜಗದ್ಗುರು ಸ್ಥಾನ, ಧರ್ಮಗುರು ಸ್ಥಾನ ಅದು ಬಸವಣ್ಣನವ್ರಿಗೆ ಮೀಸಲು. ಯಾಕೆ ಅಂದ್ರೆ ಅವರು ನಿಜವಾಗಿ ಪರಮಾತ್ಮನನ್ನ ತೋರಿಸಿಕೊಟ್ರು. ಶಿವನೇ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ ಎಲ್ಲವೂ ಆಚಾರ, ಪ್ರತಿಯೊಂದು ಪರಮಾತ್ಮನೇ, ಶಿವಸ್ವರೂಪವೇ, ಶಿವನೇ. ಅದಕ್ಕೆ ನೀವೆಲ್ಲ ಶಿವಸ್ವರೂಪಿಗಳು ಅಂತ ನಮಗೆ ಹೇಳಿಕೊಟ್ರು. ಆದ್ರಿಂದ ಬಸವಣ್ಣನವರು ಜಗದ್ಗುರುಗಳಾದರು. ಅವರನ್ನ ಪೀಠದಿಂದ ಇಳಿಸಿ ಕೆಲವು ಜಗದ್ಗುರುಗಳು ಕೂತ್ಕೊಳ್ಳಕ್ ಟ್ರೈ ಮಾಡಿದ್ರು. ಹಂಗಾಗಲ್ಲ. ಭೌತಿಕವಾಗಿ ಲೌಕಿಕವಾಗಿ ಪೀಠ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇರೆ. ಆದರೆ ಆಧ್ಯಾತ್ಮಿಕವಾಗಿ ಜನರ ಹೃದಯದಲ್ಲಿ, ಆಮೇಲೆ ಪರಮಾತ್ಮನ ದೃಷ್ಟಿಯಲ್ಲಿ, ಮುಕ್ತಾತ್ಮರ ದೃಷ್ಟಿಯಲ್ಲಿ ಆ ಸ್ಥಾನವನ್ನು ಅಲಂಕರಿಸೋದು ಬೇರೆ. ಅದು ಬಸವಣ್ಣನವರೊಬ್ಬರೇ. ಅವರೇ ಧರ್ಮಗುರು, ಅವರೇ ಜಗದ್ಗುರು, ಇನ್ಯಾರೂ ಅಲ್ಲ. ಇನ್ನು ಮುಂದಿಂದ ದೀಕ್ಷಾ ಗುರುಗಳು, ಶಿಕ್ಷಾ ಗುರುಗಳು ಇರಲ್ಲ, ಜಂಗಮದಲ್ಲಿ ಬರ್ತಾರೆ. ನಾಳೆ ಗುರು ತತ್ವವನ್ನು ನೋಡಿ ಮುಂದಕ್ಕೆ ಹೋಗೋಣ, ಲಿಂಗ ತತ್ವಕ್ಕೆ ಹೋಗೋಣ. ಸರ್ವರಿಗೂ ಶರಣು ಶರಣ.